ಫಸ್ಟ್ ಇರುತ್ತಲ್ಲ, ನೀವು ಕಂಟೆಂಟ್ ಯಾವ್ದು ಮಾಡಕ್ ಕುಂತೀರಿ ಅದನ್ನ ತೆಗ್ದಿಟ್ಕೋರಿ ಫಸ್ಟ್. ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಹಂಗಲ್ಲ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ನಾವು ಮೊನ್ನೆ ಏನ್ ಹೇಳಿದ್ವಲ್ಲ, ಹೆಂಗ್ ಎಡಿಟ್ ಮಾಡ್ಬೇಕು, ಹೆಂಗ್ ವಿಡಿಯೋ ಮಾಡ್ಬೇಕು, ಹೆಂಗ್ ವಿಡಿಯೋ ಅಪ್ಲೋಡ್ ಮಾಡ್ಬೇಕು ಅಂತ ಹೇಳಿದ್ವಲ್ಲ, ಈ ವಿಡಿಯೋದಲ್ಲಿ ಹೇಳ್ತೀವಿ. ಈ ವಿಡಿಯೋ ಕೊನೆವರೆಗೂ ನೋಡ್ರಿ. ಅರ್ಥ ಆಯ್ತಾ ಗಾಯ್ಸ್? ಅರ್ಥ ಆಗಿಲ್ಲ ಅಂತಂದ್ರೆ ನಾ ಹೇಳ್ತೀನಿ ಕೇಳ್ರಿ. ಮೊನ್ನೆ ನಾ ಇನ್ಸ್ಟಾಗ್ರಾಮ್ದಾಗ ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಏನಂತ, ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ವಿಡಿಯೋ ಮಾಡೋಷ್ಟು ಬಹಳಷ್ಟು ಅಂದ್ರೆ ಬಹಳಷ್ಟು ಕ್ರೇಜಿ ಅಂದ್ರೆ ಹುಚ್ಚು ಭಾಳ ಅದ. ಬಟ್ ಹೆಂಗ್ ಮಾಡ್ಬೇಕು, ಹೆಂಗ್ ಎಡಿಟ್ ಮಾಡ್ಬೇಕು, ಹೆಂಗ್ ಅಪ್ಲೋಡ್ ಮಾಡ್ಬೇಕು ಅನ್ನೋದು ಸ್ವಲ್ಪ ಸ್ವಲ್ಪ ಗೊತ್ತಿಲ್ಲ. ಕೆಲವೊಬ್ಬರಿಗೆ ಗೊತ್ತು, ಬಟ್ ಗೊತ್ತಿಲ್ಲ ಅನ್ನೋರಿಗೆ ಈ ವಿಡಿಯೋ ಇವತ್ತು ವಿಡಿಯೋನ ಹೆಂಗ್ ಮಾಡ್ತೀನಿ ಅನ್ನೋದನ್ನ ಈ ವಿಡಿಯೋದಾಗ ಹೇಳ್ಕೊಡ್ತೀನಿ. ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವಿಡಿಯೋ ನೋಡ್ರಿ. ನಿಮ್ಗೆ ಏನ್ ಅನ್ಸುತ್ತ ಹಂಗೆ ಲಾಸ್ಟಲ್ಲಿ ಕಮೆಂಟ್ ಹಾಕ್ರಿ. ಹಂಗೆ ನಿಮ್ಮ ಯಾರು ವಿಡಿಯೋ ಮಾಡ್ಬೇಕಂತ ಇರ್ತಾರಲ್ಲ ಆ ಫ್ರೆಂಡಿಗೆ ಟ್ಯಾಗ್ ಮಾಡಿ ಹೇಳ್ರಿ. ಬರೀ ಗೈಸ್, ನಾವ್ ಹೆಂಗ್ ವಿಡಿಯೋ ಮಾಡ್ತೀವಿ ಅನ್ನೋದ ಈ ವಿಡಿಯೋದಾಗ ನಿಮ್ಗೆ ತಿಳಿಸ್ಕೊಡ್ತೀನಿ ಗೈಸ್. ಇವಾಗ ಏನ್ ಗೊತ್ತಾ, ಫಸ್ಟ್ ನೀವು ಮಾಡ್ಬೇಕಾಗಿರೋದು ಏನಂದ್ರ, ಕರೆಕ್ಟ್ ಆಗಿರೋದು ಒಂದು ಕ್ಯಾಮ್ರಾ ಕ್ಲಿಯರಿಟಿ ಬರೋದು ಒಂದು ಫೋನ್ ತಗೋಬೇಕು. ಅದ್ರ ನೆಕ್ಸ್ಟ್ ಫೋನ್ ಕರೆಕ್ಟ್ ಆಗಿದ್ರೆ ಸಾಲದು, ಫೋನನ್ನು ಹಿಡಿಯೋಂಥ ವ್ಯಕ್ತಿನೂ ಕರೆಕ್ಟ್ ಆಗಿರ್ಬೇಕು. ಅಂದ್ರೆ ಕ್ಯಾಮ್ರಾಮ್ಯಾನ್ ನಂಬಲ್ಲಿ ಒಬ್ರು ಅದಾರ ಆಲ್ರೆಡಿ. ನಿಂಬಲ್ಲಿ ಯಾರು ಕರೆಕ್ಟ್ ಹಿಡಿತಾರಲ್ಲ ಅವ್ರ ಕೈ ಕರೆಕ್ಟ್ ಕೊಡ್ರಿ ಫೋನ್ನ. ಅವ್ರು ಹಿಂಗೆ ಅಂದ್ರೆ ಕರೆಕ್ಟ್ ಸೆಟ್ ಮಾಡ್ಕೋರಿ. ಎಷ್ಟು ಕರೆಕ್ಟ್ ಬರ್ಬೇಕು, ನಿಮ್ಗೆ ಯಾವ ಥರ ಹಿಡಿಬೇಕು ಅನ್ನೋದನ್ನ ಅವ್ರಿಗೆ ಸೆಟ್ ಮಾಡಿ ಈ ಥರ ಅಂತಂದು ಹೇಳ್ರಿ. ಅದ್ರ ನೆಕ್ಸ್ಟ್ ಏನು ಮಾಡ್ಬೇಕಪ್ಪ ಅಂದ್ರೆ, ಒಂದು ಕಂಟೆಂಟ್ನ ನೀವು ಕ್ರಿಯೇಟ್ ಮಾಡ್ಕೊಂಡಿರ್ಬೇಕು. ನಾನಿವಾಗ ಕಾಮಿಡಿ ಕಂಟೆಂಟ್ ಮಾಡ್ತೀನಲ್ಲ, ಹಂಗಾಗಿ ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಅದ್ರ ನೆಕ್ಸ್ಟ್ ಯಾವ್ದು ಹೇಳ್ಬೇಕನ್ನೋದು ನೀವು ಕಮೆಂಟ್ ಹಾಕ್ರಿ, ನಾನು ಅದು ಹೇಳ್ಕೊಡ್ತೀನಿ. ಇವಾಗ ನಾ ಕಾಮಿಡಿ ವಿಡಿಯೋ ಹೆಂಗ್ ಮಾಡ್ತೀನಪ್ಪ, ಇಷ್ಟು ದಿನ ಅಪ್ಲೋಡ್ ಮಾಡಿದ್ದೆ ಅದು ಹೆಂಗ್ ಮಾಡ್ತಿದ್ದೆ, ಹೆಂಗ್ ಮಾಡಿದ್ದೀನಿ ಅನ್ನೋದನ್ನ ಇವತ್ತು ನೋಡ್ರಿ. ಸೇಮ್ ಡೈಲಿ ಏನು ಇದಿಲ್ಲ, ನಾನು ಆಲ್ಮೋಸ್ಟ್ ಆಲ್ ಇಲ್ಲಿ ಭಾಳಷ್ಟು ವಿಡಿಯೋ ಮಾಡೀನಿ ಈ ಜಾಗಕ್ಕೆ. ಅದಕ್ಕೆ ಮತ್ತೆ ನಾ ಇಲ್ಲೇ ಬಂದೀನಿ. ಇವಾಗ ನಾ ಬಿಟ್ಟಿನಿ, ಅಪ್ಲೋಡ್ ಮಾಡೀನಿ ಒಂದು ವಿಡಿಯೋ ಅದೇ ವಿಡಿಯೋ ನಿಮ್ಗೆ ನಾ ಹೆಂಗ್ ಮಾಡೀನಿ ಅನ್ನೋದನ್ನ ತೋರಿಸ್ತೀನಿ. ಅದೊಂದ್ಸತಿ ಹಂಗೆ ಹಾಕ್ತೀನಿ ನಿಮ್ಗೆ. ಅದನ್ನು ಇವಾಗ ಕಾಪಿ ಮಾಡಿ ಹೆಂಗ್ ಮಾಡಿದೀವಿ ಅನ್ನೋದು ತೋರಿಸ್ತೀನಿ. ಈಗ ಇಬ್ಬರು ಬೇಕು ಅದು ಕಂಟೆಂಟ್ನ ನಾನು ನನ್ನ ಹತ್ರ ಮಾಡಿದ್ದೀನಲ್ಲ, ರಿಯಲಿ ಆಗಿ ಒಂದು ಈಗ ನನ್ನ ಹತ್ರ ಅಂದೇ ನಾ ಕಾಪಿ ಮಾಡ್ಕೊಗತ್ತೀನಿ. ಅದೇ ಥರ ನೀವು ಒಂದು ಕಂಟೆಂಟ್ನ ಕ್ರಿಯೇಟ್ ಮಾಡ್ಕೊಂಡಿರಿ. ಇಲ್ಲ ಅಂತಂದ್ರೆ ಯಾರ್ದಾದ್ರೂ ಕಾಮಿಡಿ ಅನ್ಸೋದನ್ನ ಒಂದು ಕಾಪಿ ಮಾಡ್ಕೊರಿ. ಅದಕ್ಕೆ ಎಷ್ಟು ಮಂದಿ ಇರ್ತಾರ ನೋಡ್ರಿ. ಇವಾಗ ನಾನು ಕಾಪಿ ಮಾಡ್ಕೊಂಡಿನಲ್ಲ, ಅದಕ್ಕೆ ಇಬ್ಬರು ಬೇಕು. ಈಗ ನಾನು ಒಂದು ಹುಡುಗ, ನಾನು ಇಬ್ಬರು ಇದ್ದೀವಿ. ಈಗ ಇಬ್ಬರು ಸೇರಿ ಅದನ್ನು ಹೆಂಗೆ ಮಾಡ್ತೀವಿ. ಬಟ್ ಈಗ ಹೆಂಗೆ ಗೊತ್ತಾ, ಒಬ್ಬರಿಗೆ ಭಾಳಷ್ಟು ಇಂಟ್ರೆಸ್ಟ್ ಇರುತ್ತಲ್ಲ, ಆ ಕಂಟೆಂಟ್ನ ಹೇಳಿದ ತಕ್ಷಣ ಜಲ್ದಿ ಹೇಳ್ಬಿಡ್ತಾರೆ. ಇನ್ನು ಕೆಲವೊಬ್ರು ಜಲ್ದಿ ಹೇಳಲ್ಲ ಅದನ್ನು. ಅದೇ ಥರ ಇವಾಗ ಆ ಹುಡುಗ ಬರ್ತಾ ಇರ್ಬೋದು, ಈಗ ನನಗೆ ಬರಲ್ಲಲ್ಲ, ಅದನ್ನು ಕಟ್ ಮಾಡಿ ಹೆಂಗೆ ಮಾಡೋದು ನೋಡೋಣ ಬರ್ರಿ ಒಂದು ಸೆಕೆಂಡ್. ಇವಾಗ ಆ ಕಂಟೆಂಟ್ನ ಈ ಹುಡುಗನಿಗೆ ಹೇಳ್ತೀನಿ. ಅದೇ ಥರ ಆ ಕಂಟೆಂಟ್ನ ಇರುತ್ತಲ್ಲ, ನೀವು ಕಾಪಿ ಮಾಡ್ಕೊಂಡಿರ್ತಿರಲ್ಲ, ಅದಕ್ಕೆ ಎಷ್ಟು ಜನ ಬೇಕು, ಅದು ಯಾರ್ಯಾರಿಗೂ ಅಂದರೆ ಒಂದು 3 ಜನದಿತ್ತ ಅಂದರೆ ಆ 3 ಜನಕ್ಕೂ ಒಬ್ಬರು ಬಾಲೆ ಅಷ್ಟೇ. ಇವಾಗ ನಾವು 3 ಇದ್ದೀವಿ, ಬಟ್ ಕಂಟೆಂಟ್ ಇರೋದು ಇಬ್ಬರದೇ ಅದ. ಹಂಗಾಗಿ ಈಗ ನಾನು ಹುಡುಗ ಮಾಡಾಕತ್ತೀವಿ ಕಂಟೆಂಟ್. ಈ ಹುಡುಗ ಅಂದರೆ ಎಕ್ಸ್ಟ್ರಾ ಈಗ ನಿಮ್ಗೆ ಏನಾದರೂ 3 ಜನದಿತ್ತು ಅಂದ್ರೆ 3 ಜನಕ್ಕೆ ಈಗ ಒಂದು 3 ಅದು ಕಂಟೆಂಟ್ ಒಂದಿರುತ್ತಲ್ಲ, ಅದರಲ್ಲಿ 3 ಜನದ್ದು ಆ್ಯಕ್ಟಿಂಗ್ ಇರುತ್ತೆ. ಒಬ್ಬೊಬ್ರು ಒಂದೊಂದನ್ನ ತೊಗೊಂಡ್ಬಿಡ್ಬೇಕು. ಅಂದರೆ ನೀನು ಇದು ತಗೋ, ನಾನು ಇದು ತೊಗೊತೀನಿ, ನೀ ಇದು ತೊಗೊತೀನಿ ಅಂತ ನೀವು ಹೇಳಿ ಅದನ್ನು ಫಸ್ಟ್ ಅಡ್ಜಸ್ಟ್ಮೆಂಟ್ ಅಂದರೆ ಒಂದು ಸತಿ ಆ್ಯಕ್ಟಿಂಗ್ ಮಾಡಿ ನೋಡ್ಕೋಬೇಕು ನೀವು, ಅದು ಬರುತ್ತಾ ಇಲ್ಲ ಅಂತಂದು. ಬರೋವರೆಗೂ ಒಂದು ಸತಿ ಟ್ರೈ ಮಾಡ್ಬೇಕು. ಒಂದು ಸತಿ ಮಾಡ್ಬೇಕು, 2 ಸತಿ ಮಾಡ್ಬೇಕು. ಬರಲಾಗ್ಯದ ನಗತ್ತಾರ, ಅದು ಮಾಡೋಕ್ಕಾಗಲ್ಲ. ಟ್ರೈ ಮಾಡ್ಬೇಕು. 1 ಸತಿ ಮಾಡ್ಬೇಕು, 2 ಸತಿ ಮಾಡ್ಬೇಕು, 3 ಸತಿ, ಒಂದಲ್ದ ಒಂದು ಸತಿ ಬಂದೇ ಬರುತ್ತಾ. ಇವಾಗ ನಾ ಯಾವ ಕಂಟೆಂಟ್ನ ನಿಮಗೆ ತೋರ್ಸಕ್ ಕುಂತೀನಲ್ಲ, ಅದನ್ನ ಒಂದ್ಸತಿ ನೀವು ನೋಡ್ರಿ. ಅದನ್ನ ನಾವು ಆ್ಯಕ್ಟಿಂಗ್ ಮಾಡ್ತೀವಿ, ನಾವು ಮಾಡಿದ್ದನ್ನು ಒಂದ್ಸತಿ ಹಾಕ್ತಿವಿ. ಹೆಂಗಂತಂದ್ಗೆಸಿಂದ ಏನೋ ಅಣ್ಣ ಎಂತ ಬರೀ ಖುಷಿ ಆಗೈತಲ್ಲ ಗೊತ್ತಾ. ಅದು ಓಣ್ಯಾಗ ನಾಯ ಬಗೆಹರ್ಸಕ ನನಗೆ ಕರ್ದಿದ್ರಪ್ಪ. ಹೌದಾ ಅಣ್ಣ? ಎಂತ ನಾಯ ಅದು? ಒಬ್ಬಾಕಿ ಹೆಂಡ್ತಿ, ಇಬ್ಬರು ಗಂಡದಾರ. ನನ್ನ ಹೆಂಡ್ತಿ ಅಂತ ಜಗಳ ಆಡಕ್ ಕುಂತ್ರಪ್ಪ ಅವ್ರು. ಅಣ್ಣ ಅಂದ್ರ ನೀ ಏನ್ ತೀರ್ಪು ಕೊಟ್ಟು? ನಾನು ಹೇಳ್ದೆ ಅವಾಗ,
ನಿನ್ ಕಡೆಗೆ 15 ದಿನ ನಿನ್ ಕಡೆಗೆ 15 ದಿನ ಅಂತ. ಅಣ್ಣ 31ನೇ ತಾರೀಕು ಬಂದ್ರೆ ಹೆಂಗು? ಅಷ್ಟು ತಿಳಂಗಿಲ್ಲ ಏನೋ ನಿನಗ. ನ್ಯಾಯ ಬಗೆಹರಿಸಿನಿ ಮತ್ತ ನನಗೊಂದಿನ ಬೇಕಲ್ಲ. ನೋಡಿದ್ರಲ್ಲ, ಇದು ಕಂಟೆಂಟ್ನ ನಾವಿಬ್ರು ಮಾಡ್ತೀವಿ. ಅದು ಹೆಂಗ್ ಮಾಡ್ತೀವಿ, ಅದು ಹೆಂಗ್ ವಿಡಿಯೋ ಮಾಡಿದ್ವಿ ಅನ್ನೋದನ್ನ ನೀವು ಒಂದ್ಸತ ನೋಡ್ರಿ. ಏನೋಣ ಎಂತ ಪರಿ ಖುಷಿ ಆಗಿದೆ ಇವತ್ತ. ಇದು ಒಂದು ಏನೋಣ ಎಂತ ಪರಿ ಖುಷಿ ಆಗಿದೆ ಇವತ್ತ. ಒಂದು ಓಣ್ಯಾಗ ನ್ಯಾಯ ಬಗೆಹರ್ಸಕ ನನಗ್ ಕರ್ದಿದ್ರಪ್ಪ. ಹೌದಾ ಅಣ್ಣ? ಆಗ ಏನೋಣ ಇವತ್ತು ಎಷ್ಟು ಖುಷಿ ಆಯ್ತಲ್ಲ ಅನ್ನೋದು ಒಂದು. ಎಂತ ಪರಿ ಖುಷಿ ಆಯ್ತಲ್ಲ ಅನ್ನೋದು ಒಂದು. ಹೌದಾ ಅಣ್ಣ? ಅದು ಎಂತ ನಾಯಿ ಅದು? ಅದು ಸೆಕೆಂಡ್ 2ನೇ ಡೈಲಾಗ್. ಒಬ್ಬಾಕಿ ನನಗ್ ಕರ್ದಿದ್ರಪ್ಪ. 3ನೇ ಡೈಲಾಗ್ ಅಂದ್ರ ನೀ ಏನ್ ತೀರ್ಪು ಕೊಟ್ಟು? ನಾನು ಹೇಳ್ದೆ ಅವಾಗ 15 ದಿನ ಅಂತ. ಈಗ ಫಸ್ಟ್ ಡೈಲಾಗ್ ಏನ? ಎಂತ ಪರಿ ಖುಷಿ ಆಯ್ತಲ್ಲ. ಸೆಕೆಂಡ್ ಡೈಲಾಗ್ ಏನ್ ನ್ಯಾಯ ಕೊಟ್ಟ, ಏನ್ ತೀರ್ಪು ಕೊಟ್ಟು? 3ನೇ ಡೈಲಾಗ್ 3ನೇ ಡೈಲಾಗ್ ಒಂದು. ಫಸ್ಟ್ ಇವತ್ತು ಯಾಕೆ ಹೋಣ ಎಂತ ಪರಿ ಖುಷಿ ಆಯ್ತಲ್ಲ. ಸೆಕೆಂಡ್ ಡೈಲಾಗ್ ಅದು ಎಂತನೇ. 3ನೇ ಡೈಲಾಗ್ ನೀ ಏನ್ ತೀರ್ಪು ಕೊಟ್ಟು. 4ನೇ ಡೈಲಾಗ್ ಅಣ್ಣ ಮತ್ತೆ 31 ಬಂದ್ರ ಇಷ್ಟು ಡೈಲಾಗ್ಸ್ ನೀನು. ನೆಕ್ಸ್ಟ್ ಅದು ಉಳಿಕೆದ ಡೈಲಾಗ್ಸ್ ನಾನು ಲಾಸ್ಟ್ನೇದು. ಇವು 4 ಡೈಲಾಗ್ಸ್ ಮತ್ತೆ ಲಾಸ್ಟ್ನೇ ಒಂದು ರಿಯಾಕ್ಷನ್ ಬರುತ್ತಲ್ಲ, ಅದು ಹಿಂಗ ಈ ತರ ಹಿಂಗ್ ತೋತ್ನಲ್ಲ ಫೇಸ್, ಅದು ಒಂದು. ಇವು 5 ನೀನು ಕರೆಕ್ಟಾಗಿ ಒಂದ್ಸತಿ ನೋಡ್ತಂದ್ರೆ ನೋಡಿದು ಇನ್ನೊಂದ್ಸತಿ ನೋಡು. ನೀವು ನಂಗೆ ಯಾರಿಗಾದ್ರೆ ಈಗ ನಿಮ್ಮ ಹುಡುಗಗ್ ಬರಲ್ಲ ಜಲ್ದಿ, ಅವನಿಗೆ ಈ ತರ ಫೋನ್ದಾಗ ತೋರ್ಸ್ರಿ ಒಂದ್ಸತಿ. ಇಲ್ಲಾಂದ್ರೆ ನಿಮ್ಮ ಹೆಂಗ ಅವ್ನಿಗೆ ಹೆಂಗ ಅರ್ಥ ಆಗತ್ತ ಹಂಗ ಹೇಳ್ರಿ. ಈಗ ನಾನು ಅವನಿಗೆ ತೋರ್ಸಾಗತ್ತೀನಿ ಅದು ಹೆಂಗಾದಂತಂದ್ರೆ ನೋಡಾಗತ್ತಾನ, ಅದನ್ನ ಬಾಯ್ಪಾಠ ಮಾಡ್ಕೊಂತಾನ. ನನ್ಗೆ ಆಲ್ರೆಡಿ ನಾ ಮಾಡಿನಲ್ಲ, ಅದು ಹೆಂಗಾದಂತ ನನ್ಗೆ ಗೊತ್ತದ, ನಾನು ಮಾಡ್ತೀನಿ. ಈಗ ಅವ್ನು ನೋಡಾಗತ್ತಾನ, ಅದು ಹೆಂಗ್ ಮಾಡ್ತೀವಿ ಅನ್ನೋದು ಹಂಗೆ ನೀವು ಮುಂದೆ ನೋಡ್ರಿ. ಫಸ್ಟ್ ನೀವೇನ್ ಮಾಡ್ಬೇಕಂದ್ರೆ ಫೋನ್ ತಗೊಂಡ್ರಿ ಅಲ್ಲ, ಫೋನ್ದಾಗ ಅಂದ್ರೆ ನೀವು ಯಾವ್ದ್ರಾಗ ಮಾಡ್ತೀರಿ? ಐಫೋನ್ ಅಲ್ಲ, ಮಾಮೂಲಿ ಫೋನ್ದಾಗ ನೀವು ಪ್ರೊಟೋಟದಾಗ ಹಾಕ್ತೀರಾ ಅಥವಾ ನಾರ್ಮಲ್ದಾಗ ಹಾಕ್ತಿರೋ? ವಿಡಿಯೋ ನೋಡ್ಕೊರಿ ನಿಮ್ದು ಯಾವ ಕಡೆ. ನಾನು ನಾರ್ಮಲ್ ವಿಡಿಯೋದಾಗ ಮಾಡಾಕತ್ತೀನಿ. ಇವಾಗ ನಾರ್ಮಲ್ ವಿಡಿಯೋದಾಗ ಮಾಡಾಕತ್ತೀನಿ. ಫಸ್ಟ್ ನಾನು ಯಾವ ಕಡೆ ವೈಟ್ ಅಂದರೆ ಈ ಕಡೆ ಇವು ಬಿಸಿಲಿಲ್ಲಲ್ಲ, ಒಂದೊಂದು ಸತಿ ಬಿಸಿಲಿರುತ್ತಾ, ಒಂದ್ಸತಿ ವೈಟ್ ಬರುತ್ತಾ, ಒಂದ್ಸತಿ ಬ್ಲಾಕ್ ಬರುತ್ತಾ. ಕರೆಕ್ಟಾಗಿ ವೈಟ್ ಬಂದ್ರೆ ಜಾಸ್ತಿ ಕ್ವಾಲಿಟಿ ಕಾಣಿಸುತ್ತಾ, ವಿಡಿಯೋ ಅಪ್ಲೋಡ್ ಮಾಡುವಾಗ ಚಂದ ಅನ್ಸುತ್ತೆ. ಸ್ವಲ್ಪ ಬ್ಲಾಕ್ ಬಂತಂದ್ರೆ ನೋಡೋಕೆ ಇಂಟ್ರೆಸ್ಟ್ ಬರಲ್ಲ. ಅದು ಕಾಮಿಡಿ ಆಗಿದ್ರು ಭೀ ಕ್ಲಿಯರಿಟಿ ಇತ್ತಂದ್ರೆ ಸ್ವಲ್ಪ ರೀಚ್ ಆಗುತ್ತೆ. ಹಂಗಾಗಿ ಕ್ಲಿಯರಿಟಿ ಯಾವ ಕಡೆ ಬರುತ್ತಂತ ಫಸ್ಟ್ ನೋಡ್ತೀನಿ ನಾನು. ನೀವು ನಂಗೆ ಚೆಕ್ ಮಾಡ್ಕೊರೋ ಒಂದ್ಸತಿ. ನೋಡು, ನಾನು ಆ ಕಡೆ ಈ ಕಡೆ ಎಲ್ಲ ನೋಡಿನಿ, ಫಸ್ಟ್ ಬಂದಿಲ್ಲ. ಹಂಗಾಗಿ ನೀವು ಎಲ್ಲ ಕಡೆ ಒಂದ್ಸತಿ ನೋಡ್ರಿ. ನಾನು ಈ ಕಡೆ ಕ್ಲಿಯರಿಟಿ ಬರಾಕತ್ತದ, ಅದಕ್ಕೆ ಈ ಕಡೆ ಸೈಡ್ ನಾವಿಬ್ರು ನಿಂದಿರ್ತೀವಿ. ಇವಾಗ ಕ್ಯಾಮ್ರಾಮನ್ ಈ ಕಡೆ ಸೈಡ್ ನಿಂದಿರ್ತಾನೆ. ಅದು ಹೆಂಗ ನೋಡ್ರಿ. ಹೆಂಗಪ್ಪ ಅಂತಂದ್ರ ನೀನಿಂದ ಕರೆಕ್ಟ್ ಕ್ಯಾಮ್ರಾ ಎಷ್ಟು ಹಿಡಿತಾಳ. ಫಸ್ಟ್ ಡೈಲಾಗ್ ಇವನ್ ತಗ, ಆಮೇಲೆ ನಂದು ಇದು ಮಾಡಾಕೊಂತೀವಿ ಫೋನ್ ತಗ. ಇಲ್ಲಾಂದ್ರೆ ನಾನೇ ತಗೋತೀನಿ. ಫಸ್ಟ್ ಡೈಲಾಗ್ ಎದುರ ಬಿದ್ರೆ ನಿಂತಿರ್ತೀವಲ್ಲ ನಾವು, ಹಂಗಾಗಿ ಅವನ ಕೈಲಾದ್ರೂ ಮಾಡಿಸ್ರಿ, ಇಲ್ಲ ನೀವು ಆದ್ರೂ ಹಿಡೀರಿ. ಇಬ್ರದ್ದು ಐತಲ್ಲ, ನೀವು 3 ಜನ ಇತ್ತಂದ್ರೆ ಬೇರೆಯವ್ರಿಗೆ ಕೊಡ್ರಿ. ನಾವು ಇಬ್ಬರೇ ಇರೋದ್ರಿಂದ ಅವಂದು ನಾನು ಮಾಡ್ತೀನಿ, ನಂದು ಅವ್ನು ಮಾಡ್ಬೋದು, ನಡೀತದ. ಬಟ್ ನೀವು ಬೇರೆಯವ್ರಿಗೆ ಕೊಡ್ತೀನಿ ಅಂದ್ರೆ ಕೊಡ್ರಿ. ಇವತ್ತಾ ಅವ್ನಿಗೆ ಕೊಟ್ಟಿಲ್ಲ, ಕ್ಯಾಮ್ರಾಮ್ಯಾನ್ ಅಲ್ಲ, ಅವ್ನಿಗೆ ಕೊಟ್ಟಿಲ್ಲ. ಈಗ ನನಗೆ ಗೊತ್ತದಲ್ಲ, ಹಂಗಾಗಿ ನಾನೇ ಅವನಿಗೆ ಹಂಗೆ ಮಾಡ್ತೀನಿ. ಹೆಂಗಂತಂದ್ರೆ ನೋಡ್ರಿ, ಫಸ್ಟ್ ಡೈಲಾಗ್ ಯಾವ್ದಾದ? ಏನೋ ಅಣ್ಣ ಎಂತ ಖುಷಿ ಆಗಿದೆ. ರಿಯಾಕ್ಷನ್ ಹಂಗೆ ಇರ್ಬೇಕು ನಿಂದು, ಆರಾಮ್ ಸಿಕ್ಕು. ಫಸ್ಟ್ ಆಫ್ ಆಲ್ ನಂಗೆ ಹಿಂಗೆ ಮಾಡಾಕತ್ತೆ ಅಂತ ಏನು ತಿಳ್ಕೊಂಡು, ನೀವು ಮಾಮೂಲಿ ಹೆಂಗೆ ಊರಂಗೆ ಮಾಡ್ತಾ ಹಂಗೆ ಮಾಡಿ.
ರಿಯಾಕ್ಷನ್ ಅದು ಹೆಂಗಿರುತ್ತ ಈಗ ಅಲ್ಲಿ ನೀನು ಹಂಗ ಅಲ್ಲಿ ಅದಿನ ಆ ಮೂಮೆಂಟ್ಗೆ ಹಂಗೆ ಮಾತಾಡಕತ್ತೀನಿ ಅಂತ ಅನ್ಕಂಡೆ ಮಾತಾಡು. ಸ್ಟಾರ್ಟ್. ಏನು ಅಣ್ಣ ಇವತ್ತು ಎಂತ ಪರಿ ಖುಷಿ ಆಗಿದೆಯಲ್ಲ. ನೆಕ್ಸ್ಟ್ ಆರಾಮ್ ಕೂಲಾಗ ಫಸ್ಟ್ ಅದು ಅನ್ಕೋ ಫಸ್ಟ್ ಏನದ ಏನು ಅಣ್ಣ ಇವತ್ತ ಎಂತ ಪರಿ ಖುಷಿ ಆಗಿದೆಯಲ್ಲ. ಹೌದಾ ಏನ್ ತೀರ್ಪು ನೀನ್ ಹೌದಾ ಏನ್ ನ್ಯಾಯ ಫಸ್ಟ್ ಸೆಕೆಂಡ್ ಅದು ಹೌದಾ ಏನ್ ನ್ಯಾಯ ನೀ ಏನ್ ತೀರ್ಪು ಕೊಟ್ಟಿ 31ನೇ ತಾರೀಕು ಬಂದ್ರೆ ಹೆಂಗಣ್ಣ ಅಂದ್ರಣ್ಣ 31ನೇ ತಾರೀಕು ಬಂದ್ರೆ ಹೆಂಗು ಅರ್ಥ ಆಯ್ತಾ ಗೊತ್ತಾಯ್ತಲ್ಲ ಏನಾಯ್ತು ಇಲ್ಲ ನಾನು ಮಾತಾಡಂದ್ರೆ ಹಂಗೆ ಮಾತಾಡ್ತೀನಿ. ನೀ ಮಾತಾಡ್ತಾನೆ ಅಂತ ಹೇಳಿದ ನಾ ಮಾತಾಡಿದ್ರೆ ತಿಳಿತ ಮಾತಾಡ್ಲೆ ಹಂಗ ಅಡ ಅಂದ್ರೆ ನಾನು ಸತ್ ನೋಡ್ಕೊಂಬಿಡ್ತೀನಿ. ನನ್ ಕೊಯ್ದು ಭಾಳ ದಿನ ಆಯ್ತಲ್ಲ. ಅದು ಒಳ್ಳೆಗ ನ್ಯಾಯ ಬಗೆಹರಿಸಕ ನನಗೆ ಕರ್ದಿದ್ರಪ್ಪ. ಅದ ನಿಮಗ ಒಂದೇ ಸತಿಗೆ ಒಂದ್ ಟೇಕ್ ತಾಗ ಬರ್ಬೇಕು ಆ ತರ ನೀವು ಇದ್ ಮಾಡ್ಕೋರಿ ಫಸ್ಟೇ. ಮತ್ತೆ ಅದು ಕರೆಕ್ಟಾಗಿ ವಿಡಿಯೋ ನೋಡ್ಕೊಂಡಿರಲ್ಲ ಅರ್ಥ ಆಗಿಲ್ಲ ಅಂದ್ರೆ ಬರಲ್ಲ. ಅದು ಸುಮ್ಮನೆ ಮಾಡಕ್ ಹೋಗಿ ನಗೋದು ಅದು ಮಾಡೋದು ಫಸ್ಟ್ ಸೀರಿಯಸ್ ಆಗಿ ಕರೆಕ್ಟಾಗಿ ತಗೋರಿ ಅಂದ್ರೆ ಒಂದೇ ಟೇಕಿಗೆ ಕರೆಕ್ಟಾಗಿ ಇದಾಗುತ್ತ. ಅದು ಒಳ್ಳೆಗ ನ್ಯಾಯ ಬಗೆಹರಿಸಕ ನನಗೆ ಕರ್ದಿದ್ರಪ್ಪ. ಒಬ್ಬಾಕಿ ಹೆಂಡತಿ ಇಬ್ಬರು ಕಾಣ್ತಾರ. ನನ್ನ ಹೆಂಡತಿ ಅಂತ ಜಗಳ ಆಡಕ್ ಕುಂತ್ರಪ್ಪ ಅವ್ರು. ಇವಾಗ ಫಸ್ಟ್ ಈಗ ನಾವಿಬ್ರು ಅದನ್ನ ಯಾವ್ಯಾವ ಡೈಲಾಗ್ಸ್ ಅಂತ ನಾವಿಬ್ರು ಬೇರೆ ಬೇರೆ ಮಾಡ್ಕೊಂಡಿವಿ. ಅವ್ನ ಡೈಲಾಗ್ಸ್ ಅವ ಹೇಳ್ತಾನೆ, ನನ್ನ ಡೈಲಾಗ್ಸ್ ನಾ ಹೇಳ್ತೀನಿ. ಒಂದ್ಸತಿ ನೋಡ್ರಿ ಆಮೇಲೆ ನಾವು ವಿಡಿಯೋದಾಗ ನಿಮ್ಗೆ ಹಾಕ್ತೀನಿ. ಏನ್ ಗೊತ್ತಾ ಇವಾಗ ನಿಂದು ನಾನು ಒಂದ್ಸತಿ ಹೇಳ್ಕೊಡ್ತೀನಿ ನಿನಗ ಅದೇ ತರ ರಿಯಾಕ್ಷನ್ ಆಗಿ ಮಾಡು ಒಂದ್ಸತಿ. ಫಸ್ಟ್ ನಿನ್ ಡೈಲಾಗ್ ಏನ್ ಗೊತ್ತಾ ಏನ್ ನೋಡ ಇವತ್ತು ಎಂತ ಪರಿ ಖುಷಿ ಆಗಿದೆಯಲ್ಲ. ಅದರ ನೆಕ್ಸ್ಟ್ ಹೌದಾ ಅಣ್ಣ ಹೌದಾ ಅಣ್ಣ ಅದೆಂತ ನಾಯೋ. ಅದರ ನೆಕ್ಸ್ಟ್ ಹೌದಾ ಅಣ್ಣ ನೀ ಏನ್ ತೀರ್ಪು ಕೊಟ್ಟು. ಅದರ ನೆಕ್ಸ್ಟ್ ಅಂದ್ರೆ ಅಣ್ಣ ಮತ್ತೆ 31ನೇ ತಾರೀಕು ಬಂತಂದ್ರೆ ಹೆಂಗೋ ಕಟ್ ಮಾಡ್ಲ ಅಡಿ. ಈಗ 4 ಡೈಲಾಗ್ ನೀನು ಕಂಪ್ಲೀಟ್ ಆಯ್ತು. ಈ ತರ ಒಂದ್ಸತಿ ನೀ ಮಾಡ. ಏನು ಅಣ್ಣ ಇವತ್ತು ಎಂತ ಪರಿ ಖುಷಿ ಆಗಿದೆಯಲ್ಲ. ನೆಕ್ಸ್ಟ್ ಹೌದಾ ಅದೆಂತನಾಯೋ ಅದೆಂತನಾಯೋ ಅಣ್ಣ ಅಂದ್ರೆ ನೀ ಏನ ತಿರ್ಕೊಟ್ಟೆ ಅಣ್ಣ ಅಂದ್ರೆ 31 ಬಂತಂದ್ರೆ ಹೆಂಗ ಅಣ್ಣ. ಇಷ್ಟೇ ಸಿಂಪಲ್. ಸ್ವಲ್ಪ ನೀನು ಭಾಳ ಸ್ಪೀಡಾಗಿ ಹೇಳಕ್ ಹೋಗ್ಬೇಡ. ಸ್ಲೋ ಆಗಿ ಆರಾಮಾಗಿ ಕೂಲಾಗಿ ಆರಾಮ್ಸಾಗಿ ಹೇಳ. ಸ್ಟಾರ್ಟ್ ಹೇಳ. ಏನು ಅಣ್ಣ ಇವತ್ತು ಎಂತ ಪರಿ ಖುಷಿ ಆಗಿದೆಯಲ್ಲ. ತಮ್ಮ ಇವತ್ತ ಓಣ್ಯಾಗ ನ್ಯಾಯ ಬಗೆಹರ್ಸಕ್ ಕರ್ದ್ರಪ್ಪ ನನಗ. ಹೌದಾ ಅದೆಂತ ನ್ಯಾಯ ಅಣ್ಣ. ಒಬ್ಬಕ್ನೇ ಹೆಣ್ತಿ ಇಬ್ರು ಗಂಡದವ್ರ ನನ್ನ ಹೆಣ್ತಿ ಅಂತ ಜಗಳ ಆಡಕ್ ಕುಂತಿದ್ರಪ್ಪ. ಹಂಗಂದ್ರೆ ನೀ ಏನ್ ತಿರ್ಕೊಟ್ಟ ಅಣ್ಣ. ನಾ ಅಂದೆ ಅವಾಗ ನಿನ್ನ ಬಲ್ಲಿ 15 ದಿವಸ ನಿನ್ನ ಬಲ್ಲಿ 15 ದಿವಸ ಅಂತ ಹೇಳಿದ್ನಪ್ಪ. ಹಂಗಂದ್ರೆ ನಾ 31ನೇ ತಾರೀಕು ಬಂದ್ರೆ ಹೆಂಗ ಅಣ್ಣ. ಅಷ್ಟು ತಿಳಿಯಂಗಿಲ್ಲ ಅಣ್ಣ ನಿನಗ. ನ್ಯಾಯ ಬಗೆಹರಿಸಿನಿ ಮತ್ತೆ ನನಗೊಂದಿನ ಬೇಕಲ್ಲ. ಇನ್ನೊಂದ್ಸತಿ ಮಾಡ್ತೀವಿ ಅದು ಹೆಂಗ್ ಮಾಡ್ತೀವಿ ಅನ್ನೋದು ನೋಡು. ಹೊಡ್ದಾಗ ಅಂದ್ರೆ ಈ ತರ ಹಿಡ್ದಾಗ ಇಂದ ಬ್ರರ್ಲ್ ಬರ್ಬೇಕು ಆ ಕಡೆ ಅಂದ್ರೆ ಕರೆಕ್ಟಾಗಿ ಬರುತ್ತೆ ವಿಡಿಯೋ. ಆ ಕಡೆ ಈ ಕಡೆ ಬ್ರರ್ಲ್ ಬರತ್ತದಿಲ್ಲ. ಈಗ ಮಾಮೂಲಿ ವಿಡಿಯೋದಾಗ ಬರಲ್ಲ ಅದು ನೋಡ ಆ ಥರ ಬರಲ್ಲ. ಇದ್ರಾಗಾದ್ರೆ ಬ್ರರ್ಲ್ ಬರುತ್ತೆ. ಹಂಗಾಗಿ ಇದ್ರಾಗ ಮಾಡಾಕತ್ತೀನಿ ಒಂದ್ಸತಿ ನೋಡ್ರಿ ಹೆಂಗ್ ಮಾಡೋದು. ಇವಾಗ ಏನು ಗೊತ್ತಾ ಅದು ಕಂಟೆಂಟ್ ಇರುತ್ತಲ್ಲ ಅದ್ರಾಗ ನಾ ಹೆಸರು ಅಣ್ಣ ಅಂತ ತಗೊಂಡಿ. ನೀವು ಸಾವುಕಾರ ಅಂತ ತಗೋಬೋದು, ದಣಿ ಅಂತ ತಗೋಬೋದು, ಏನಾದ್ರು ತಗೋರಿ ಬಟ್ ಅದ್ರಾಗ ಇದ್ದದನ್ನ ಸ್ವಲ್ಪ ಚೇಂಜಸ್ ಮಾಡ್ಕೋರಿ. ಇನ್ನೊಂದೇನು ಗೊತ್ತಾ ಇವಾಗ ನೀವು ಅನ್ಬೋದು ಅಣ್ಣ ಈಗ ನಿನ್ನ ಬಲ್ಲಿ ಅವ್ರು ದಿನ ವಿಡಿಯೋ ಮಾಡ್ತಾರ ಹಂಗಾಗಿ ನೀ ಹೇಳಿದ ತಕ್ಷಣ ಅವ್ರಿಗೆ ಜಲ್ದಿ ಬಂದು ಬಿಡುತ್ತಾ ಅಂತಂದು. ನೋಡ್ರಿ ಬೇಕಾದ್ರೆ ಈ ಹುಡುಗ ನನ್ನ ಇಷ್ಟ ಒಂದ್ಸತಿ ನನ್ನ ಜೊತೆಗೆ ವಿಡಿಯೋ ಮಾಡಿಲ್ಲ. ಬಟ್ ಅದಕ್ಕೆ ಇವ್ನ ಕರ್ಕೊಂಡು ವಿಡಿಯೋ ಮಾಡಾಕತ್ತೀನಿ. ನನ್ನ ಜೊತೆ ಮಾಡ್ದವ್ರಿದ್ರೆ ಜಲ್ದಿ ಅರ್ಥ ಮಾಡ್ಕೊಂಡು ಜಲ್ದಿ ಮಾಡಿಬಿಡ್ತಾರೆ. ನಿಮ್ಗೆ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಮಾಡಿಲ್ಲ. ಒಂದ್ಸತೇನು ಮಾಡೋ ಇಂಟ್ರೆಸ್ಟ್ ಆದ ಬಟ್ ವಿಡಿಯೋ ನನ್ನ ಜೊತೆಗೆ ಮಾಡಿಲ್ಲ. ಅದಕ್ಕೆ ಈ ಹುಡುಗನ ಹಾಕೇನು ಮಾಡೀನಿ ನೋಡ್ರಿ ಒಂದ್ಸತೆ. ಸ್ಟಾರ್ಟ್. ಏನೋ ಅಣ್ಣ ಇವತ್ತು ಎಂತ ಪರಿ ಖುಷಿ ಆಗಿದೆಯಲ್ಲ. ನನಗ ಓಣ್ಯಾಗ ನ್ಯಾಯ ಬಗೆಹರ್ಸಕ್ ಕರ್ದದ್ರಪ್ಪ. ಹೌದಾ ಅದೆಂತ ನ್ಯಾಯ ಅಣ್ಣ. ಒಬ್ಬಗ್ನೇ ಹೆಣ್ತಿ ಇಬ್ರು ಗಂಡದವ್ರ
ನನ್ನ ಹೆಂಡತಿ ಅಂತ ಜಗಳ ಆಡಕ್ ಕುಂತು ಬಿಟ್ರಪ್ಪ. ಹೌದಾ? ಅಂದ್ರೆ ನೀ ಏನ ತೀರ್ಪು ಕೊಟ್ಟೆ ಅಣ್ಣ? ನಾನು ಅವಾಗ ಹೇಳ್ದೆ ನಿನ್ನ ಬಲ್ಲಿ 15 ದಿವಸ, ನಿನ್ನ ಬಲ್ಲಿ 15 ದಿವಸ. ಹಂಗಂದ್ರೆ 31ನೇ ತಾರೀಕು ಬಂದ್ರೆ ಹೆಂಗಣ್ಣ? ಅಷ್ಟು ತಿಳಿಯಂಗಿಲ್ಲೇನು ನಿನಗೆ? ನಾನು ನಾಯಿಗೆ ಬಗೆಹರಿಸಿನಿ, ಮತ್ತೆ ನನಗೊಂದೇನೋ ಬೇಕಲ್ಲ ಈ ಥರ. ಈಗ ಅವನ ವಿಡಿಯೋ ತೊಗೊಂಡಿನಿ ಅಂದ್ರೆ ನಾನು ತಪ್ಪು ಮಾತಾಡಿನಲ್ಲ, ಅದನ್ನು ಕಟ್ ಮಾಡ್ಕೊತೀನಿ. ಅವಾಗ ಕರೆಕ್ಟ್ ಮಾತಾಡ್ಯಾನ ಅದು ಇದ್ರೊಳಗೆ, ಅದನ್ನು ಅವಂದು ಕಟ್ ಮಾಡ್ಕೊತೀನಿ ಬ್ಯಾಕ್ಗ್ರೌಂಡ್. ಇವಾಗ ನಂದು ಅವ ತಗೋತಾನೆ ಟೇಕ್. ರೆಡಿ 1 2 3 ಸ್ಟಾರ್ಟ್. ಏನು ಅಣ್ಣ ಇವತ್ತು ಎಂತ ಪರಿ ಖುಷಿ ಆಗಿದಲ್ಲ? ಇವತ್ತ ಓಣ್ಯಾಗ ನಾಯಿ ಬಗೆರ್ಸಕ್ ಕರ್ದಿದ್ರಪ್ಪ. ಹೌದಣ್ಣ? ಅದೆಂತ ನಾಯ? ಒಬ್ಬಕ್ನ ಹೆಂಡ್ತಿ, ಇಬ್ರು ಗಂಡದವ್ರು. ನನ್ನ ಹೆಂಡ್ತಿ ಅಂತ ಜಗಳ ಆಡಕ್ ಕುಂತಿದ್ರಪ್ಪ. ಅಂದ್ರೆ ಅಣ್ಣ ನೀ ಏನ್ ತೀರ್ಪು ಕೊಟ್ಟಿ? ನಾ ಹೇಳಿದೆ ನಿನ್ನ ಬಲ್ಲಿ 15 ದಿವಸ, ನಿನ್ನ ಬಲ್ಲಿ 15 ದಿವಸ ಅಂತ. ಅಂದ್ರೆ ಅಣ್ಣ 31ನೇ ದಿನ ಬಂತಂದ್ರೆ ಏನ್ ಮಾಡ್ತೆ? ಅಷ್ಟು ತಿಳಿಯಂಗಿಲ್ಲ ಅನ್ನೋ ನಿನಗೆ. ನಾಯ ಬಗೆಹರಿಸಿನಿ, ಮತ್ತೆ ನನಗೊಂದಿನ ಬೇಕಲ್ಲ. ಅರ್ಥ ಆಯ್ತಾ? ಈಗ ಇದು ಇಷ್ಟ. ಇವಾಗ ಇಬ್ರು ಟೇಕ್ ತಗೊಂಡಿವಿ, ಇಬ್ಬರು ಕರೆಕ್ಟ್ ಬಂದಲ್ಲಿ ಒಂದ್ಸತಿ ನೋಡ್ರಿ. ಈಗ ಇದ್ರಾಗ ಇಬ್ಬರದು ಕರೆಕ್ಟ್ ಬಂದದ. ಇದನ್ನ ಇವಾಗ ಒಂದ್ಸತಿ ನೋಡ್ಕೊಂಡ್ರಲ್ಲ, ಇನ್ನು ಮಿಕ್ಕಿದ್ನ ಅದು ಚೆನ್ನಾಗಿರೋ ಫಾರ್ಟ್ಸ್ನ ಇಟ್ಕೋರಿ, ಇನ್ನು ಮಿಕ್ಕಿದ್ನ ಡಿಲೀಟ್ ಮಾಡ್ಕೋರಿ. ಅದನ್ನ ಎಡಿಟ್ ಮಾಡೋದು ನೆಕ್ಸ್ಟ್ ವಿಡಿಯೋ ಒಂದ್ಸತ ಹಾಕಿರ್ತೀನಿ. ಇದನ್ನ ಇವಾಗ ನಾ ಮಾಡಿದ್ವಲ್ಲ, ಇದನ್ನ ಒಂದ್ಸತಿ ಹಾಕಿರ್ತೀನಿ, ನೋಡ್ರಿ ಹೆಂಗಾಗ್ಯದ ಅಂತಂದ್ಗೆಸಿಂದ. ನಿಮಗೇನಾದ್ರೂ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ, ನಾ ಮಾಡಿದ ವಿಡಿಯೋ ನಿಮ್ಗೇನಾದ್ರೂ ಅರ್ಥ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗೆ ಕಮೆಂಟ್ ಮಾಡ್ರಿ. ಸಬ್ಸ್ಕ್ರೈಬ್ ಮಾಡೋದಂದ್ರೆ ಮರ್ಯಾಕೆ ಹೋಗ್ಬೇಡ್ರಿ. ನಿಮ್ಮ ಫ್ರೆಂಡ್ಸಿಗೆ ಯಾರಿಗೆ ವಿಡಿಯೋ ಮಾಡೋಕೆ ಇಂಟ್ರೆಸ್ಟ್ ಇರುತ್ತೆ ಬಟ್ ಅವ್ರಿಗೆ ಮಾಡೋಕೆ ಬರಲ್ಲ ಅಂತಿರ್ತಾರಲ್ಲ, ಅವ್ರಿಗೆ ಶೇರ್ ಮಾಡಿರಿ, ಅವರು ನೋಡಿ ಕಲೀಲಿ. ನಮ್ಮ ಉತ್ತರ ಕರ್ನಾಟಕ ಇಲ್ಲಲ್ಲ, ಇಲ್ಲಿ ಬರಲಿ. ಇನ್ನೊಂದೇನಪ್ಪ ಅಂತಂದ್ರೆ, ಇವಾಗ ನಾವು ವಿಡಿಯೋ ಹೆಂಗೆ ಮಾಡ್ತೀವಿ ಅನ್ನೋದು ಹೇಳ್ಕೊಟ್ಟಿದ್ದೀನಿ. ಇದು ಪಾರ್ಟ್ 1 ಹಾಕ್ತೀನಿ. ನಿಮಗೇನಾದ್ರೂ ಎಡಿಟ್ ಮಾಡೋಕೆ ಬರ್ತಿತ್ತಂದ್ರೆ ಮಾಡಿರಿ. ಬರಲ್ಲ ಅದನ್ನು ಮಾಡ್ಬೇಕಂದ್ರೆ ಒಂದ್ಸತಿ ಕಮೆಂಟ್ ಹಾಕ್ರಿ, ಅದನ್ನು ಮಾಡ್ತೀನಿ. ಇದು ಒಂದ್ಸತಿ ನಾನು ಹೆಂಗ್ ಮಾಡಿರ್ತೀನಿ ಅನ್ನೋದು ಹಾಕ್ತೀನಿ ನೋಡ್ರಿ. ಏನು ಅಣ್ಣ ಇವತ್ತು ಎಂತ ಪರಿ ಖುಷಿ ಆಗಿದೆಯಲ್ಲ? ಇವತ್ತ ಓಣ್ಯಾಗ ನನಗೆ ನಾಯ ಬಗೆಹರ್ಸಕ್ ಕರ್ದಿದ್ರಪ್ಪ. ಅದೆಂತ ನಾಯಿ ಅಣ್ಣ? ಒಬ್ಬಕ್ನ ಹೆಂಡ್ತಿ, ಇಬ್ಬರು ಗಂಡದವ್ರು. ನನ್ನ ಹೆಂಡ್ತಿ ಅಂತ ಜಗಳ ಆಡಕ್ ಕುಂತಿದ್ರಪ್ಪ. ನೀ ಏನ್ ತೀರ್ಪು ಕೊಟ್ಟೆ ಅಣ್ಣ? ನಾನು ನಿನ್ನ ಬಲ್ಲಿ 15 ದಿವಸ, ನಿನ್ನ ಬಲ್ಲಿ 15 ದಿವಸ ಅಂತ ಹೇಳಿದ್ನಪ್ಪ. ಅಲ್ಲೋಣ 31ನೇ ತಾರೀಕು ಬಂತಂದ್ರೆ ಹೆಂಗಣ್ಣ? ಅಷ್ಟು ತಿಳಿಯಂಗಿಲ್ಲ ನಿನಗೆ. ನಾಯ ಬಗೆಹರಿಸಿನಿ, ಮತ್ತ ನನಗೊಂದೇನ ಬೇಕಲ್ಲ. ಒಂದ್ ಲೈಕ್ ಮಾಡ್ರಿ, ಒಂದ್ ಫಾಲೋ ಮಾಡ್ರೋ ಶಿಷ್ಯಂದ್ರ.